ತಾಳೆ ಎಲೆ ಮನೆಯಲ್ಲಿ ಸೀಗಡಿ ಸಾರು. ಟೊನಿಗುಬ್ಬಚ್ಚಿ ತುಂಬಾನೇ ಬಡವಳು. ಅವಳ ಗಂಡ ತೀರ್ಕೊಂಡ್ಮೇಲೆ ತನ್ನ ಒಬ್ಳು ಮಗಳಾದ ಬುಜ್ಜಿನ ನೋಡ್ಕೊಳ್ಳೋದಕ್ಕೋಸ್ಕರ ಅವಳು ಹಗ್ಲು ರಾತ್ರಿ ಅಂತ ಕಷ್ಟಪಡ್ತಾ ಇದ್ಲು. ಅವರು ಬಾಳ್ತಾ ಇದ್ದಿದ್ದು ಒಂದು ಚಿಕ್ಕ ಗುಡಿಸಲು. ಅದು ತಾಳೆ ಮರದ ಎಲೆಗಳಿಂದ ಮಾಡಿದ್ದು. ಒಂದ್ ಗಾಳಿ ಬಂದ್ರೂ ಕೂಡ ಅಲ್ಲಾಡ್ತಾ ಇತ್ತು. ಮಳೆ ಬಂದ್ರೆ ಮನೆಯೊಳಗಡೆ ನೀರ್ ಬರ್ತಾ ಇತ್ತು. ಆದ್ರೂ ಕೂಡ ಟೊನಿಗುಬ್ಬಚ್ಚಿ ಯಾರತ್ರನೋ ಯಾವ್ದಕ್ಕೋಸ್ಕರನೋ ಕೈ ಚಾಚಿದೆ ಅವಳೇ ಕಷ್ಟಪಟ್ಟು ದುಡಿದು ತನ್ನ ಮಗಳನ್ನ ತುಂಬಾ ಸಂತೋಷವಾಗಿ ನೋಡ್ಕೊಳ್ತಾ ಇದ್ಲು. ಹೀಗಿರುವಾಗ ಒಂದಿನ ಬುಜ್ಜಿಗುಬ್ಬಚ್ಚಿ ಆಟಾಡ್ತಾ ಮಹಿಹದ್ದಿನ ಮನೆ ಹತ್ರ ಹೋದಾಗ ಅಲ್ಲಿ ಮಹಿಹದ್ದು ಹಾಗೂ ಚೋಟಿಗಿಳಿ ಇಬ್ರು ಕೂಡ ಬೆಲೆ ಜಾಸ್ತಿ ಇರುವ ಸೀಗಡಿ ಸಾರನ್ನ ಮಾಡ್ತಾ ಇದ್ರು. ಆ ವಾಸನೆ ಬುಜ್ಜಿಗೆ ತುಂಬಾನೇ ಇಷ್ಟ ಆಯ್ತು. ಆ ವಾಸನೆನ ನೋಡಿ ಅವಳಿಗೆ ಇವಾಗ್ಲೇ ಹಸಿವು ಕೂಡ ಶುರುವಾಯ್ತು. ತಕ್ಷಣ ಅವಳು ತುಂಬಾನೇ ಆಸೆಯಿಂದ ಅವರ ಮನೆಯೊಳಗಡೆ ಹೋದ್ಲು. ಅರೆ ಚೋಟು ಅತ್ತೆ, ನೀವು ಏನ್ ಅಡ್ಗೆ ಮಾಡ್ತಾ ಇದ್ದೀರಾ? ಇದ್ ನೋಡಕ್ಕೆ ಕೆಂಪಾಗಿ ಬಿಳಿಯಾಗಿ ತುಂಬಾನೇ ಚೆನ್ನಾಗಿದೆ. ಈ ಸಾರು ವಾಸನೆ ನನಗ್ ತುಂಬಾ ಇಷ್ಟ ಆಗಿದೆ. ನನಗ್ ತುಂಬಾ ಹಸುವು ಆಗ್ತಾ ಇದೆ. ನನ್ಗೋಸ್ಕರ ಇದರಿಂದ ಒಂದೇ ಒಂದ್ ಪೀಸ್ ಕೊಡ್ತೀರಾ? ನಾನು ಇದನ್ನ ತಿನ್ನೋಡಿ ಹೇಗಿದೆ ಅಂತ ಹೇಳ್ತೀನಿ, ಪ್ಲೀಸ್. ಹಾಗಂತ ಹೇಳಿದಾಗ ಚೋಟು ಕೋಪದಿಂದ, ಏನೋ ನಿನಗೆ ಈ ಸಾರ್ ಬೇಕಾ? ಈ ಸೀಗಡಿ ಕೆಜಿ ಎಷ್ಟು ರೂಪಾಯಿ ಅಂತ ನಿನಗೆ ಗೊತ್ತಾ? ನಿಮ್ಮಮ್ಮ ದಿನ ಇಡೀ ಕಷ್ಟಪಟ್ಟರು ಕೂಡ ದುಡ್ದು ಸಂಪಾದನೆ ಮಾಡಿದ ಹಣದಲ್ಲಿ 1/4 ಕೆಜಿ ಕೂಡ ಸೀಗಡಿ ತಗೊಳಕ್ಕಾಗಲ್ಲ. ಇಂಥ ಸಾರು ನಿನ್ನಂತ ಬಡವರಿಗೆ ಅಲ್ಲ, ನಮ್ಮಂತ ಶ್ರೀಮಂತರಿಗೆ. ಹೋಗಿ ನಿಮ್ಮ ಅಮ್ಮ ಕೊಡೋ ಗಂಜಿನ ಕುಡಿ. ಹೌದ್ ಬುಜ್ಜಿ, ನಿನಗೆ ಇದ್ದಕ್ಕಿದ್ದಂತೆ ಈ ತರ ನಾನ್ ವೆಜ್ ಏನಾದ್ರೂ ತಿಂದ್ರೆ ಆಮೇಲೆ ಜೀರ್ಣ ಆಗಲ್ಲ. ಯಾಕಂದ್ರೆ ಯಾವಾಗ್ಲೂ ನಿಮ್ಮ ಮನೆಯಲ್ಲಿ ಗಂಜಿ, ಬೇಳೆ ಸಾರು, ತರಕಾರಿ ಸಾರು, ಸೊಪ್ಪು ಸಾರು ತಿಂದು ಬೆಳೆದವಳಲ್ವಾ, ಅದಕ್ಕೆ ಹೇಳ್ತಾ ಇರೋದು. ಹೋಗು, ನಿಮ್ಮಮ್ಮ ಸೊಪ್ಪು ಸಾರು ಮಾಡಿರ್ತಾರೆ, ಅದನ್ನ ತಿನ್ಬಿಟ್ಟು ಕೂತ್ಕೋ. ನೀನು ಇಲ್ಲಿ ನಿಂತ್ಕೊಂಡು ನಮ್ಮನ್ನ ನೋಡಿ ದೃಷ್ಟಿ ಹಾಕ್ಬೇಡ, ಆಮೇಲೆ ನಮಗ್ ಹೊಟ್ಟೆ ನೋವು ಬರುತ್ತೆ. ಹಾಗಂತ ಹೇಳಿದಾಗ ಬುಜ್ಜಿಗುಬ್ಬಚ್ಚಿ ತುಂಬಾನೇ ಬೇಜಾರಿಂದ, ಅಯ್ಯೋ ನಾನು ದೃಷ್ಟಿ ಹಾಕಕ್ ಬರ್ಲಿಲ್ಲ ಅತ್ತೆ, ಸಾರ್ ವಾಸನೆ ಚೆನ್ನಾಗಿತ್ತು ಅಂತ ತಿನ್ನೋದಕ್ಕೋಸ್ಕರ ಬಂದೆ. ಸಾರಿ, ಇನ್ನೊಂದ್ಸಲ ನಿಮ್ಮ ಹತ್ರ ನಾನು ಏನು ಕೇಳಲ್ಲ. ಇದಕ್ಕಿಂತ ತುಂಬಾ ರುಚಿಯಾಗಿರುವ ಸಾರು ನಮ್ಮಮ್ಮ ನನಗೋಸ್ಕರ ಮಾಡಿ ಕೊಡ್ತಾರೆ. ಇನ್ ಯಾವಾಗ್ಲೂ ಏನ್ ಬೇಕಂದ್ರೂ ಕೂಡ ನಾನು ಅವ್ರ ಹತ್ರನೇ ಕೇಳ್ಕೊಳ್ತೀನಿ. ನಿಮ್ಮ ಹತ್ರ ಯಾವಾಗ್ಲೂ ಏನು ಕೇಳಲ್ಲ. ಚೋಟಿಗಿಳಿ ಹಾಗೂ ಮಹಿಹದ್ದು ಇಬ್ರು ಕೂಡ ಬುಜ್ಜಿನ ತುಂಬಾನೇ ಅವಮಾನ ಮಾಡಿ ಅಲ್ಲಿಂದ ಕಳ್ಸಿದ್ರು. ಆವಾಗ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಟೊನಿಗುಬ್ಬಚ್ಚಿ ಮನೆಗೆ ಬಂದು ತನ್ನ ಮಗಳಿಗೋಸ್ಕರ ಬೇಗ ಅಡಿಗೆ ಮಾಡ್ತಾ ಇದ್ಲು. ಬಿಸಿಯಾದ ಬೇಳೆ ಸಾರು, ಅನ್ನ ಮಾಡ್ತಾ ಇದ್ಲು. ಆವಾಗ್ಲೇ ಬುಜ್ಜಿಗುಬ್ಬಚ್ಚಿ ಬಂದು ಅವಳ ತಾಯಿಯನ್ನ ಗಟ್ಟಿಯಾಗಿ ತಪ್ಕೊಂಡ್ಲು. ಆವಾಗ ಅವಳ ಕಣ್ಣಿಡಿ ತುಂಬಾನು ಕಣ್ಣೀರಿತ್ತು. ಅದನ್ನ ನೋಡಿದ ಟೊನಿಗುಬ್ಬಚ್ಚಿ, ಬುಜ್ಜಿ ಏನವಾಯ್ತು? ಯಾಕ ಮಾಡ್ತಾ ಇದೀಯಾ? ನಿನ್ನ ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಯಾರಾದ್ರೂ ಹೊಡೆದ್ರಾ? ಇಲ್ಲ ಬೈದ್ರಾ? ಏನಾಯ್ತಮ್ಮ? ನಿನ್ ಕಣ್ಣಲ್ಲಿ ನೀರ್ ನೋಡಿದ್ರೆ ಅಮ್ಮನಿಗೆ ಪ್ರಾಣನೇ ಹೋಗೋ ತರ ಇದೆ. ಏನಾಯ್ತಂತ ಹೇಳಮ್ಮ. ಯಾರ್ ನಿನ್ನ ಏನ್ ಹೇಳಿದ್ರು ಹೇಳಮ್ಮ, ಕೇಳ್ತೀನಿ. ಆವಾಗ ಬುಜ್ಜಿ ಪಾಪ ಜೋರಾಗಿ ಅಳುತ್ತಾ, ಇಲ್ಲಮ್ಮ, ಯಾರು ನನ್ನನ್ನು ಹೊಡಿಲಿಲ್ಲ, ಯಾರು ನನ್ನನ್ನು ಬೈಲಿಲ್ಲ. ಆದ್ರೆ ಇವತ್ತು ನನಗೆ ದೊಡ್ಡ ಅವಮಾನನೇ ನಡೆದ್ಬಿಡ್ತು. ನಾನು ಆಟಾಡಕ್ ಹೋಗ್ತಾ ಇದ್ನ, ಅವಾಗ ಮಹಿಯತ್ತೆ ಮನೆಯಲ್ಲಿ ಏನೋ ಸಾರು ವಾಸನೆ ಬಂತ. ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ನಾನು ಅವ್ರ ಮನೆಗೆ ಹೋದೆ. ಅಲ್ಲಿ ನೋಡಿದ್ರೆ ಅದೇನೋ ಸೀಗಡಿ ಅಂತೆ, ಅದನ್ನ ಹಾಕಿ ಸಾರು ಮಾಡ್ತಾ ಇದ್ರು. ನಿಜವಾಗ್ಲೂ ವಾಸನೆ ಚೆನ್ನಾಗಿತ್ತು ಅಂತ ಅತ್ತೆ ನನಗೂ ಸ್ವಲ್ಪ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರು, ಇದೆಲ್ಲ ಶ್ರೀಮಂತರು ತಿನ್ನೋ ಆಹಾರ, ನೀನ್ ತಿಂದ್ರೆ ಜೀರ್ಣ ಆಗಲ್ಲ. ಹೋಗೋ, ನಿಮ್ಮಮ್ಮ ನಿಮ್ ಗುಡಿಸಲಲ್ಲಿ ಗಂಜಿ ಮಾಡಿಟ್ಟಿರ್ತಾಳೆ, ಅದನ್ನ ಕುಡಿ ಅಂತ ಹೇಳಿದ್ರು. ಅದನ್ ಕೇಳಿ ಟೊನಿಗುಬ್ಬಚ್ಚಿ ಬೇಜಾರಿಂದ ಬುಜ್ಜಿನ ಸಮಾಧಾನ ಮಾಡಿ, ಅಯ್ಯೋ ನನ್ ಮಗ್ಳೇ, ಅವರು ಶ್ರೀಮಂತರು, ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡಿ ಆ ಸೀಗಡಿ ತಗೊಂಡು ಸಾರು ಮಾಡ್ಬೋದು. ಆದ್ರೆ ನಿನ್ ತಾಯಿ ಬಡವಳಲ್ವಾ, ನನ್ನಿಂದ ಆ ಸೀಗಡಿ ಎಲ್ಲ ತಗೊಂಡ್ ಬಂದು ಸಾರು ಮಾಡಕ್ ಆಗಲ್ಲಮ್ಮ. ನಾನು ದಿನ ಇಡೀ ಕಷ್ಟಪಟ್ಟು ದುಡಿದ್ರೆ ನನಗೆ ಸಿಗೋ ಹಣ ಕಮ್ಮಿನೇ. ಅದ್ರಲ್ಲಿ ಅಕ್ಕಿ, ಬೇಳೆ, ತರಕಾರಿ ಮಾತ್ರ ನನ್ನಿಂದ ತಗೊಂಡ್ ಬರಕ್ಕಾಗೋದು. ನೀನು ಅವ್ರು ಹೇಳಿದ ಮಾತನ್ನೆಲ್ಲ ದೊಡ್ಡದಾಗಿ ತಗೊಳ್ಬೇಡ. ಅವ್ರ ಶ್ರೀಮಂತರು ಏನ್ ಬೇಕಾದ್ರೂ ತಿನ್ಬೋದು. ನಮಗೆ ಈ ಬೇಳೆ, ಸೊಪ್ಪು, ತರಕಾರಿ ಇದೇ ಗತಿ. ನೀನೇನು ಅಂದ್ಕೊಳ್ಬೇಡ. ಯಾವತ್ತಾದ್ರೂ ಒಂದಿನ ನಿನಗೆ ನಾನು ಸೀಗಡಿ ಮಾಡಿ ಕೊಡ್ತೀನಿ. ಆವಾಗ ಬುಜ್ಜಿ ಕೋಪದಿಂದ, ಇಲ್ಲಮ್ಮ, ಅದು ನಡೆಯಲ್ಲ. ನಾನಿವತ್ತು ಸೀಗಡಿ ತಿನ್ಲೇಬೇಕು. ಯಾಕಂದ್ರೆ ಅವ್ರು ಎಷ್ಟು ಅಹಂಕಾರ ಇದ್ದಿದ್ರೆ ಅದು ಬಡವರು ತಿನ್ನೋ ಆಹಾರ ಅಲ್ಲ, ಶ್ರೀಮಂತರು ತಿನ್ನೋ ಆಹಾರ. ನೀನ್ ಹೋಗಿ ಗಂಜಿ ಕೊಡಿ ಅಂತ ಹೇಳಿರ್ತಾರೆ. ಇಲ್ಲ, ಇವತ್ ನಾನು ಸೀಗಡಿ ಸಾರು ತಿನ್ಲೇಬೇಕು, ಅವ್ರಿಗೆ ನಾನು ತೋರಿಸ್ಲೇಬೇಕು. ಹಾಗಂತ ಹೇಳಿದಾಗ ಟೊನಿಗುಬ್ಬಚ್ಚಿ ಬುಜ್ಜಿಯ ಹತ್ರ, ಅಯ್ಯೋ ಯಾಕಮ್ಮ ಈ ರೀತಿ ಹೇಳ್ತಾ ಇದೀಯಾ? ಸೀಗಡಿ ತಗೊಳಕ್ಕೆ ಅಮ್ಮನ ಹತ್ರ ಹಣ ಎಲ್ಲಿದೆ ಹೇಳು? ಮೊದ್ಲು ನೀನು ಆಕಾಶನ ನೋಡು,
ಮಳೆ ಬರೋ ತರ ಇಲ್ವಾ? ನಾವು ಮನೇಲಿ ಅಡಿಗೆ ಮಾಡೋದು, ಮನೆ ಹೊರಗಡೆ ತಾನೆ. ಇವಾಗ ಮಳೆ ಬಂದ್ರೆ ಒಲೆ ಉರಿಯಲ್ಲ. ಆಮೇಲೆ ನಾನು ಎಲ್ಲಿಂದ ಸೀಗಡಿ ಸಾರು ಮಾಡಿಕೊಡೋದು? ಈ ಮಳೆಯಲ್ಲಿ ನಾನು ಹೋಗಿ ಎಲ್ಲಿಂದ ಸೀಗಡಿ ತಗೊಂಡ್ ಬರೋದು? ತುಂಬಾ ಸಮಯ ಆಗುತ್ತೆ. ನಾನು ಈಗಾಗಲೇ ನಿನಗೆ ಬೇಳೆ ಸಾರು ಮಾಡಿಟ್ಟಿದ್ದೀನಿ. ಇವತ್ತೊಂದಿನ ಆದ್ರೆ ಹೇಗಾದ್ರೂ ನೀನ್ ತಿನ್ನೋ. ನಾಳೆ ನಿನಗೋಸ್ಕರ ಅಮ್ಮ ಸೀಗಡಿ ತಗೊಂಡ್ ಬಂದು ನಿನಗೆ ನಾನು ಸೀಗಡಿ ಸಾರು ಮಾಡಿಕೊಡ್ತೀನಿ. ಆವಾಗ ಬುಜ್ಜಿ ಬೇಜಾರಿಂದ, ಇಲ್ಲಮ್ಮ, ನನಗೆ ಆ ಬೇಳೆ ಸಾರು ಬೇಡ. ಪ್ರತಿದಿನ ನಿನ್ ಕೊಡೋ ಬೇಳೆ ಸಾರೇನೆ ನಾನು ತಿಂದಿದ್ದೀನಿ. ಇಲ್ಲಿವರೆಗೂ ಏನಾದ್ರೂ ಕೇಳಿದ್ದೀನಾ? ಆದ್ರೆ ಇವತ್ತು ನಾನು ಅವಮಾನ ಪಟ್ಟಿದ್ದೀನಮ್ಮ. ಆ ಕಷ್ಟ ಏನು ಅಂತ ನಿನಗೆ ಗೊತ್ತಾ? ಅವ್ರು ಎಷ್ಟು ಅಹಂಕಾರ ಇದ್ದಿದ್ರೆ ನೀನು ಹೋಗಿ ಗಂಜಿ ಕೊಡಿ ಅಂತ ಹೇಳ್ತಾರೆ. ನಾನು ಇವತ್ತು ತಿಂದ್ರೆ ಸೀಗಡಿ ಸಾರೇ ತಿನ್ನೋದು. ಇಲ್ಲ ಅಂದ್ರೆ ನಾನು ಇವತ್ತಿಡೀ ಹಸುವಿಂದಾನೇ ಇರ್ತೀನಮ್ಮ. ಒಂದಿನ ಹಸುವಿಂದ ಇದ್ರೆ ಏನೂ ಆಗಲ್ಲ. ಆದ್ರೆ ಅವ್ರು ಹೇಳಿದ ಮಾತು ಮಾತ್ರ ನನ್ನ ಕಿವಿಯಲ್ಲಿ ಬೀಳ್ತಾನೆ ಇದೆ. ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದು ಬುಜ್ಜಿ. ನನ್ ಮಗಳು ಎಷ್ಟು ಅವಮಾನ ಪಟ್ಟಿದ್ದಾಳೆ ಅಂತ ನನಗ್ ಗೊತ್ತಮ್ಮ. ನೀನು ಊಟ ಮಾಡದೆ ಮಲಗ್ತೀಯ ಅಂತ ಹೇಳಿದ್ರೆ ಅಮ್ಮನಿಗೆ ಪ್ರಾಣನೇ ಹೋದ ಹಾಗೆ ಇರುತ್ತೆ. ಇವಾಗೇನು, ನಿನಗೆ ಸೀಗಡಿ ಸಾರು ಬೇಕು ಅಷ್ಟೇ ತಾನೇ? ಸರಿ, ಹೇಗಾದ್ರೂ ಮಾಡಿ ಯಾವ್ದಾದ್ರೂ ಕೊಳದಲ್ಲೋ ನದಿಯಲ್ಲೋ ಸೀಗಡಿ ಸಿಗುತ್ತಾ ಅಂತ ಅಮ್ಮ ಹೋಗಿ ನೋಡ್ಕೊಂಡ್ ಬರ್ತೀನಿ. ಸಿಕ್ಕಿದ ತಕ್ಷಣ ನಿನಗೆ ಸಾರು ಮಾಡಿ ಕೊಡ್ತೀನಿ. ನೀನು ಮನೇಲೆ ಜೋಪಾನವಾಗಿರೋ. ನಾನ್ ಬೇಗ ಹೋಗಿ ಸೀಗಡಿ ತಗೊಂಡು ಬಂದ್ಬಿಡ್ತೀನಿ. ತನ್ನ ಮಗಳ ಕಣ್ಣಿಂದ ಬಂದಿರುವ ಕಣ್ಣೀರನ್ನ ನೋಡಿ ತಡ್ಕೊಳಕ್ಕಾಗದೆ ತುನಿಗುಬ್ಬಚ್ಚಿ ಸೀಗಡಿ ಹೇಗಾದ್ರೂ ತಗೊಂಡ್ ಬರ್ಬೇಕು ಅಂತ ಆ ಊರಿನಲ್ಲಿರುವ ಒಂದು ಕೊಳದ ಹತ್ತಿರ ಹೋದ್ಲು. ಆ ಕೊಳದಲ್ಲಿ ಅವಳು ಇಳಿದ್ಲು. ಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇತ್ತು. ಗುಡುಗು ಮಿಂಚು ಶಬ್ದ ತುಂಬಾ ಭಯಂಕರವಾಗಿ ಕೇಳಿಸ್ತಾ ಇತ್ತು. ಆದ್ರೂ ಕೂಡ ಟುನಿ ಧೈರ್ಯದಿಂದ ಅವಳ ಕೈಯಲ್ಲಿದ್ದ ಒಂದ್ ಬಲೆನ ಆ ಕೊಳದ ನೀರಿನಲ್ಲಿ ಬೀಸಿದ್ಲು. ಹೇಗಾದ್ರೂ ಸ್ವಲ್ಪನಾದ್ರೂ ಸೀಗಡಿ ಸಿಕ್ಕಿದ್ರೆ ಸಾಕು, ಇವತ್ತು ಮಗಳಿಗೆ ಹೇಗಾದ್ರೂ ಸಾರು ಮಾಡಿ ಕೊಡ್ಬೇಕು ಅನ್ನುವ ಯೋಚನೆಯಲ್ಲಿ ಅವಳು ಬಲೆನ ಹಾಕಿ ಸೀಗಡಿ ಸಿಗ್ಬೇಕು ಅನ್ನೋದಕ್ಕೋಸ್ಕರ ಕಾಯ್ತಾ ಇದ್ಲು. ಆವಾಗ ಆಕಾಶನ ನೋಡಿ ಟುನಿ ತುಂಬಾನು ಜೋರಾಗಿ, ದೇವ್ರೆ, ಯಾಕೆ ಈ ರೀತಿ ನನಗೆ ಮೋಸ ಮಾಡ್ತಾ ಇದೀಯಾ? ಈ ಪ್ರಪಂಚ ಯಾಕಿಷ್ಟು ಮೋಸವಾಗಿದೆ? ನನ್ ಮಗಳನ್ನ ಚಿಕ್ಕ ಹುಡುಗಿ ಅಂತ ಕೂಡ ನೋಡ್ದೆ ಬಡವರು ಶ್ರೀಮಂತರು ಅಂತ ಹೇಳಿ ಅವಮಾನ ಮಾಡ್ಲೇಬೇಕಾಗಿತ್ತ? ನನ್ ಮಗಳು ಪಾಪ ಇಲ್ಲಿವರೆಗೂ ನನ್ನ ಹತ್ರ ಏನು ಯಾವಾಗ್ಲೂ ಕೇಳಿದ್ದೇ ಇಲ್ಲ. ಅಮ್ಮ ಕಷ್ಟಪಡ್ತಾ ಇದ್ದಾಳೆ ಅಂತ ಅವಳ ಆಸೆಗಳನ್ನೆಲ್ಲ ಅವಳು ಮುಚ್ಚುಮರೆ ಮಾಡ್ತಾ ಇದ್ಲು. ಆದ್ರೆ ಇವತ್ತು ಒಬ್ರ ಆಹಾರದ ವಿಷಯದಲ್ಲಿ ಅವಮಾನ ಮಾಡಿದಾಗ ಅದನ್ನ ಅವಳಿಂದ ತಡ್ಕೊಳಕ್ಕಾಗ್ಲೇ ಇಲ್ಲ. ಅದಕ್ಕೆ ಅವಳು ನನಗೆ ಸೀಗಡಿ ಬೇಕು ಅಂತ ಕೇಳಿದಾಳೆ. ದಯವಿಟ್ಟು ಸ್ವಲ್ಪ ಹೊತ್ತಿಗೆ ಈ ಮಳೆ ಬರೋದ್ ಬೇಡ. ಈ ಮಳೆನ ತಡೆದು ನಿಲ್ಸು. ನನ್ ಮಗಳು ಇಷ್ಟಪಟ್ಟ ಸಾರನ್ನ ನಾನು ಅವಳಿಗೆ ಮಾಡಿಕೊಡ್ಲೇಬೇಕು. ಹಾಗೆ ಟುನಿಗುಬ್ಬಚ್ಚಿ ತುಂಬಾನು ಕಷ್ಟಪಟ್ಟು ಗಾಳಿ ಮಳೆ ಬರ್ತಾ ಇದ್ದ ಆ ಸಮಯದಲ್ಲಿ ಹೇಗೋ ಸುಮಾರು ಸೀಗಡಿಗಳನ್ನ ಹಿಡಿದ್ಲು. ಅದನ್ನೆಲ್ಲ ಬುಟ್ಟಿಯಲ್ಲಿ ಹಾಕೊಂಡು ಸಂತೋಷವಾಗಿ ಅವಳು ಮನೆಗೆ ಎತ್ಕೊಂಡು ಹೋದ್ಲು. ಆವಾಗ ತಾಯಿಯ ಕೈಯಲ್ಲಿರುವ ಬುಟ್ಟಿಯಲ್ಲಿರುವ ಆ ಸೀಗಡಿಗಳನ್ನ ನೋಡಿದ ತಕ್ಷಣ ಬುಜ್ಜಿ ಗುಬ್ಬಚ್ಚಿ ತುಂಬಾನು ಸಂತೋಷ ಪಟ್ಲು. ಅರೆ ಅಮ್ಮ, ನಿನಗ್ ಸೀಗಡಿ ಸಿಕ್ತಾ? ನನಗ್ ಗೊತ್ತಮ್ಮ, ನಾನ್ ಏನ್ ಕೇಳಿದ್ರು ನೀನ್ ಮಾಡ್ತೀಯ ಅಂತ. ಇವಾಗ ನೋಡು, ನನ್ನನ್ನ ಅವಮಾನ ಮಾಡಿದವರಿಗೆ ನಾವು ಕೂಡ ಮನೆಯಲ್ಲಿ ಸೀಗಡಿ ಸಾರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಹೇಗ್ ಬರ್ತೀನಿ ಅಂತ. ಆವಾಗ ಟುನಿ ಕೂಡ ನಗುತ್ತಾ, ಸರಿ ಮಗಳೇ, ನಿನಗೆ ಅವಮಾನ ಆಗಿದ್ದಕ್ಕೆ ಅಲ್ವಾ ನೀನ್ ಕೇಳಿದ್ದು? ನಿನಗೋಸ್ಕರ ಅಮ್ಮ ಏನ್ ಬೇಕಾದ್ರೂ ಮಾಡ್ತೀನಿ. ಎಷ್ಟ್ ಕಷ್ಟ ಆದ್ರೂ ಪರವಾಗಿಲ್ಲ. ಮಹಿ ಚೋಟು ಮಾತ್ರನೇ ಚೆನ್ನಾಗಿ ಸೀಗಡಿ ಸಾರು ಮಾಡೋದಾ? ಅವ್ರಿಗಿಂತ ನಾನು ಇನ್ನೂ ಚೆನ್ನಾಗಿ ಸೀಗಡಿ ಸಾರು ಮಾಡ್ತೀನಿ. ನೀನು ಮನೆಯೊಳಗಡೆ ಇರೋ, ನಾನು ಇದನ್ನ ಹೋಗಿ ಕ್ಲೀನ್ ಮಾಡಿ ಹೊರಗಡೆ ಅಡಿಗೆ ಮಾಡ್ತಾ ಇರ್ತೀನಿ. ಮಳೆ ಬರೋ ತರ ಇದೆ, ನೀನು ಮನೆಯಲ್ಲೇ ಇರೋ, ಹೊರಗಡೆ ಬರ್ಬೇಡ. ನಾನ್ ಬೇಗ ಸಾರು ಮಾಡಿ ತಗೊಂಡ್ ಬರ್ತೀನಿ, ಸರಿನಾ? ಹಾಗೆ ಟುನಿಗುಬ್ಬಚ್ಚಿ ಬುಜ್ಜಿನ ಮನೆಯೊಳಗಡೆ ಕೂರ ಕೇಳಿ ಅವಳು ಹೊರಗಡೆ ಬಂದ್ಲು. ಆ ಸೀಗಡಿಗಳನ್ನ ತಗೊಂಡ್ ಹೋಗಿ ಚೆನ್ನಾಗಿ ಕ್ಲೀನ್ ಮಾಡಿ ಮಸಾಲೆ ಎಲ್ಲಾನು ಹಾಕಿ ಒಂದ್ ಸೈಡ್ ಅಲ್ಲಿ ಇಟ್ಲು. ಆಮೇಲೆ ಒಲೆ ಕತ್ಸಿ ಅವಳು ಮಸಾಲೆ ಎಲ್ಲಾನು ಹಾಕಿ ಕೊನೆಗೆ ಸೀಗಡಿನೂ ಹಾಕಿ ಆ ಸಾರು ಕುದಿತಾ ಇರುವಾಗ ಆ ಬಂದ ಪರಿಮಳ ಬುಜ್ಜಿಗೆ ತುಂಬಾನೇ ಇಷ್ಟ ಆಯ್ತು. ಇನ್ನೇನು ಸಾರ್ನ ಮನೆಯೊಳಗಡೆ ತಗೊಂಡು ಬರ್ಬೇಕು ಅಂತ ಇರುವ ಸಮಯದಲ್ಲಿ ಟುನಿಗುಬ್ಬಚ್ಚಿ ತುಂಬಾನು ಸಂತೋಷದಿಂದ, ಬುಜ್ಜಿ, ಅಮ್ಮ ಸಾರ್ ಮಾಡ್ತಾ ಇದ್ದೀನಿ, ಘಮಘಮ ಪರಿಮಳ ಬರ್ತಾ ಇದೆ ತಾನೇ? ಇಲ್ ನೋಡು, ಅವ್ರಿಗಿಂತ ತುಂಬಾ ಚೆನ್ನಾಗಿ ಮಾಡಿದೀನಿ. ನೀನು ಪ್ಲೇಟ್ ನ ತೆಗ್ದಿಟ್ಕೋ, ಬಿಸಿ ಬಿಸಿ ಅನ್ನ ಬಡ್ಸಿ ಆ ಸಾರ್ನ ಉಯ್ತೀನಿ. ನೀನಿವತ್ತು ಹೊಟ್ಟೆ ತುಂಬಾ ಈ ಸೀಗಡಿ ಸಾರ್ನ ತಿನ್ಬೋದು, ಸರಿನಾ? ಬುಜ್ಜಿ ಸಂತೋಷದಿಂದ, ಅಮ್ಮ ಥ್ಯಾಂಕ್ಸ್ ಅಮ್ಮ, ವಾಸನೆ ಅವ್ರ ಮನೆಯಲ್ಲಿ ಬಂದಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನ್ನ ಹತ್ರ ಪ್ಲೇಟ್ ತಯಾರಾಗಿದೆ. ನೀನು ಒಳಗಡೆ ಬಂದ್ರೆ ನಾವಿಬ್ರು ಬಿಸಿ ಬಿಸಿ ಅನ್ನದಲ್ಲಿ ಸಾರ್ ಹಾಕೊಂಡು ತಿನ್ಬೋದು. ನನಗ್ ಗೊತ್ತಮ್ಮ, ನನಗೋಸ್ಕರ ಎಲ್ಲಾ ಮಾಡ್ತೀಯ ಇದೆಯಲ್ವಾ ನೀನು. ಎಷ್ಟ್ ಕಷ್ಟ ಆದ್ರೂ ಕೂಡ ನೀನೇ ಪ್ರಪಂಚದಲ್ಲಿ ದಿ ಬೆಸ್ಟ್ ಅಮ್ಮ. ಹಾಗೆ ಟುನಿಗುಬ್ಬಚ್ಚಿ ಸಂತೋಷದಿಂದ ತನ್ನ ಮಗಳಿಗೋಸ್ಕರ ಆ ಸೀಗಡಿ ಸಾರು ಮಾಡ್ತಾ ಇದ್ಲು. ಆದ್ರೆ ಪ್ರಕೃತಿಗೆ ಅದರಲ್ಲಿ ಏನ್ ಕೋಪನೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಅಲ್ಲಿ ಜೋರಾಗಿ ಗಾಳಿ ಬೀಸಕ್ಕೆ ಶುರುವಾಯ್ತು. ಆ ಗಾಳಿಗೆ ಒಲೆನೂ ಉರಿತಾ ಇಲ್ಲ,
ಗುಡಿಸಲು ಕೂಡ ಅಲ್ಲಾಡ್ತಾ ಇತ್ತು. ಗುಡುಗು ಮಿಂಚು ಶಬ್ದ ಭಯಂಕರವಾಗಿ ಕೇಳಿಸ್ತಿತ್ತು. ಆವಾಗ ಟುನಿ, ಅಯ್ಯೋ ಗಾಳಿ ಜೋರಾಗಿ ಬೀಸ್ತಾ ಇದೆ. ಬುಜ್ಜಿ, ನೀನು ಒಳಗಡೆ ಕೂತ್ಕೋ, ಹೊರಗಡೆ ಬರ್ಬೇಡ, ಗಾಳಿ ಬೀಸ್ತಾ ಇದೆ. ನಾನು ಸಾರ್ ತಗೊಂಡು ಒಳಗಡೆ ಬಂದ್ಬಿಡ್ತೀನ, ಅಲ್ಲೇ ಇರೋ. ಆ ಸಾರಿನ ಪಾತ್ರೆನ ಹೇಗಾದ್ರೂ ಮನೆಯೊಳಗಡೆ ತಗೊಂಡು ಹೋಗೋಣ ಅಂತ ಟುನಿ ಅನ್ಕೊಳ್ತಾ ಇದ್ದಾಗ ಜೋರಾಗಿ ಬೀಸಿದ ಆ ಗಾಳಿಗೆ ಅವರ ಮನೆ ಮೇಲೆ ಇದ್ದ ಚಾವಣಿ ಎಲ್ಲಾನು ಹಾರ್ಕೊಂಡು ಹೋಗ್ಬಿಡ್ತು. ಆ ತಾಳೆ ಮರದ ಎಲೆಗಳು ಎಲ್ಲಾನು ಅಲ್ಲಲ್ಲಿ ಬಿದ್ದೋಯ್ತು. ಆವಾಗ ಗಾಳಿಗೆ ಅವಳು ಮಾಡಿಟ್ಟಿದ್ದ ಆ ಸಾರು ಕೂಡ ಪಾತ್ರೆಯ ಸಮೇತ ಹಾಗೇನೆ ಬಿದ್ದೋಗಿದ್ರಿಂದ ಸಾರು ಮಣ್ಣಲ್ಲಿ ಬಿದ್ದೋಯ್ತು. ಪಾಪ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಆ ಪರಿಸ್ಥಿತಿಗೆ ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ತುಂಬಾನು ಬೇಜಾರು ಮಾಡ್ಕೊಂಡ್ರು. ಅಮ್ಮ, ನಮ್ಮ ಮನೆ, ಅಮ್ಮ, ಗುಡುಗು ಮಿಂಚು ಶಬ್ದ ಎಲ್ಲ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ ಅಮ್ಮ, ನನಗೆ ತುಂಬಾ ಭಯ ಆಗ್ತಿದೆ, ಹೇಗಾದ್ರೂ ನನ್ನ ಕಾಪಾಡಮ್ಮ. ಆವಾಗ ಟುನಿ ಬುಜ್ಜಿನ ಗಟ್ಟಿಯಾಗಿ ಹಿಡ್ಕೊಂಡು, ಬುಜ್ಜಿ ಹೆದರ್ಬೇಡ, ಅಮ್ಮ ಇದೀನಲ್ವಾ, ನಾನಿರೋ ತನಕ ನಿನಗೆ ಯಾವಾಗ್ಲೂ ಯಾವುದೇ ಕಷ್ಟನೂ ಬರಲ್ಲ ಮಗಳೇ. ದೇವ್ರೆ, ಯಾಕೆ ನಮ್ಮ ಮೇಲೆ ನಿನಗಿಷ್ಟು ಕೋಪ? ನಿನಗೆ ಸ್ವಲ್ಪನೂ ಮನಸ್ಸನ್ನೋದೇ ಇಲ್ವಾ? ನನ್ನ ಮಗಳಿಗೋಸ್ಕರ ಪ್ರೀತಿಯಿಂದ ಮಾಡಿದ ಆ ಸಾರು ಕೂಡ ಚೆಲ್ಲಿ ಹೋಯ್ತು. ಇವಾಗ ನಮಗೆ ಇರಕ್ಕೆ ಮನೆನೂ ಇಲ್ಲ. ನಮಗೆ ಯಾಕಪ್ಪ ಇಷ್ಟು ಕಷ್ಟ ಕೊಡ್ತಿದ್ಯಾ? ಜೋರಾಗಿ ಮಳೆ ಸುರಿತಾ ಇತ್ತು. ಒಂದೊಂದು ಹನಿ ಕೂಡ ತುಂಬಾನೇ ದೊಡ್ಡದಾಗಿತ್ತು. ಬುಜ್ಜಿ ಹಾಗೂ ಟೋನಿ ಇಬ್ರು ಆ ಮಳೆಯಲ್ಲಿ ಒದ್ದೆಯಾಗ್ತಾನೆ ಇದ್ರು. ಇವಾಗ ಅವರು ಉಳ್ಕೊಳ್ಳಕ್ಕೆ ಮನೇನೂ ಇಲ್ಲ, ಹಸುವು ತೀರ್ಸ್ಕೊಳ್ಳಕ್ಕೆ ಅವ್ರು ಮಾಡಿದ ಸಾರು ಕೂಡ ಅಲ್ಲಿ ಇಲ್ಲ. ಅವ್ರಿಗೆ ಸಹಾಯ ಮಾಡಕ್ಕೆ ಯಾರೂ ಇಲ್ಲ. ಪಾಪ ಅವರಿಬ್ರು ತುಂಬಾ ಬೇಜಾರಿಂದ ಮಳೆಯಲ್ಲಿ ಹಾಗೇನೆ ನಿಂತ್ಕೊಂಡಿದ್ರು. ಅಮ್ಮ, ನಮ್ಮ ಮನೆ ಗಾಳಿಗೆ ಹಾರ್ಕೊಂಡು ಹೋಯ್ತು. ಇವಾಗ ನಾವಿರಕ್ಕೆ ಮನೇನೂ ಇಲ್ಲ. ನೀನ್ ಕಷ್ಟಪಟ್ಟು ನನಗೋಸ್ಕರ ಮಾಡಿದ ಸಾರು ಮಣ್ಣಲ್ಲಿ ಬಿದ್ದೋಯ್ತು. ಇವಾಗ ನನಗೆ ಹಸ್ವಾಗ್ತಾ ಇದ್ರು ಕೂಡ ಊಟ ಮಾಡಕ್ಕೂ ಆಗಲ್ಲ ಅಲ್ವಮ್ಮ? ಹಣೆ ಬರಹ ಅನ್ನೋದು ನಿಜ ತಾನೆ. ನಮ್ಮಂತ ಬಡವರು ಈ ರೀತಿ ಸಂತೋಷವಾಗಿ ಬಾಳಕ್ಕಾಗಲ್ಲಮ್ಮ. ಹಾಗಂತ ಹೇಳಿದಾಗ ತುನಿಗುಬ್ಬಚ್ಚಿ ತುಂಬಾ ಬೇಜಾರಿಂದ, ಬುಜ್ಜಿ ಹಾಗೆಲ್ಲ ಹೇಳ್ಬಾರ್ದಮ್ಮ, ನಿನ್ ಜೊತೆ ಯಾವಾಗ್ಲೂ ಅಮ್ಮ ಇದ್ದೀನಲ್ವಾ, ನಾನಿರೋ ತನಕ ನಿನಗೆ ಯಾವುದೇ ಕಷ್ಟನೂ ಬರಲ್ಲ. ಇವಾಗ ಈ ಸಾರು ಇಲ್ಲ ಅಂದ್ರೆ ಏನು? ಇನ್ನೊಂದಿನ ಖಂಡಿತ ನಿನಗೋಸ್ಕರ ಈ ಅಮ್ಮ ಇದೇ ಸೀಗಡಿ ಸಾರು ಮಾಡಿಕೊಡ್ತೀನಿ, ನೀನು ಸಂತೋಷವಾಗಿ ತಿಂತೀಯ ನೋಡು. ದೇವ್ರೆ, ನಿನಗೆ ಸ್ವಲ್ಪನಾದ್ರೂ ಮನಸ್ಸಾಕ್ಷಿ ಅಂತ ಇದ್ದಿದ್ರೆ ನಮ್ಮಂತ ಬಡವರಿಗೆ ಇಷ್ಟು ಕಷ್ಟನೇ ನೀನು ಕೊಡ್ತಾ ಇರಲಿಲ್ಲ. ನಿಜವಾಗ್ಲೂ ನೀನು ಇದೆಯಾ ಇಲ್ವಾ ಅಂತಾನೂ ನನಗೆ ಗೊತ್ತಿಲ್ಲ. ಹಾಗೆ ಟೋನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ಆಕಾಶನ ನೋಡಿ ಆ ದೇವ್ರನ್ನ ಮನ್ಸಲ್ಲಿರುವ ಗಾಯದಿಂದ ತುಂಬಾನೇ ಬೈತಾ ಇದ್ರು. ಅವರ ಕಣ್ಮುಂದ್ಗಡೆನೆ ಅವ್ರ ಮನೆ ಮಳೆ ನೀರಲ್ಲಿ ಹುಡ್ಕೊಂಡು ಹೋಗ್ತಾ ಇತ್ತು. ತಾಯಿ ಮಗಳು ಏನು ಮಾಡಕ್ಕಾಗದೆ ಆ ಮಳೆಯಲ್ಲಿ ಒದ್ದೆಯಾಕೊಂಡು ದೇವರನ್ನ ಮನಸಾರೆ ಬೈತಾ ಇದ್ರು. ಹಾಗೆ ಪ್ರಕೃತಿಯ ಮಧ್ಯದಲ್ಲಿ ಆ ತಾಯಿ ಮಗಳ ಪ್ರೀತಿ ತುಂಬಾನು ಸಿಕ್ಕಾಕೊಂಡು ಒದ್ದಾಡ್ತಾ ಇತ್ತು. ಆ ಮಳೆ ಗಾಳಿ ಅವ್ರ ಜೀವನದಲ್ಲಿ ಯಾವಾಗ್ಲೂ ಮರೆಯಕ್ಕಾಗದೆ ಇರುವ ಒಂದು ದುಃಖದ ನೆನಪಾಗಿ ನಿಂತೋಯ್ತು. ಜಿಪುಣಿ ಕಾಗೆ. ಪಕ್ಷಿಗಳ ಊರಿನಲ್ಲಿ ಅದು ಬೇಸಿಗೆ ಕಾಲ. ಪ್ರತಿದಿನಾನು ಬಿಸಿಲು ಜಾಸ್ತಿ ಆಗ್ತಾನೆ ಇತ್ತು. ಅಲ್ಲಿ ಯಾರ ಮನೆಯಲ್ಲೂ ಕೂಡ ಫ್ರಿಡ್ಜ್ ಇಲ್ಲ. ಎಲ್ರೂ ಮಡಿಕೆಯಲ್ಲಿ ನೀರಿಟ್ಕೊಂಡು ಅದನ್ನೇ ಕುಡಿತಾ ಇದ್ರು. ಚಿಚುಕಾಗಿಗೆ ಮಾತ್ರ ಎಲ್ಲರಿಗಿಂತ ಚೆನ್ನಾಗಿ ಬಾಳ್ಬೇಕು ಅಂತ ಆಸೆ. ಆದ್ರಿಂದ ಇವಳು ಆ ಬೇಸಿಗೆ ಕಾಲಕ್ಕೋಸ್ಕರ ಅವಳ ಮನೆಗೆ ಒಂದು ದೊಡ್ಡ ಫ್ರಿಡ್ಜ್ ಅನ್ನ ತಗೊಂಡಿದ್ಲು. ಫ್ರಿಡ್ಜ್ ಮನೆಗೆ ಬಂದ ದಿನದಿಂದ ಎಲ್ಲರನ್ನ ಮನೆ ಕರೆದು ತುಂಬಾನೇ ಜಂಬ ಕೊಚ್ಕೊಳ್ತಾ ಇದ್ಲು. ಹೀಗಿರುವಾಗ ಒಂದಿನ ಚಿಚು ಮನೆಗೆ ಟುನಿ, ಚೋಟು ಹಾಗೂ ಮಹಿ 3 ಜನಾನು ಬಂದಿದ್ರು. ಬನ್ನಿ ಬನ್ನಿ, ನೋಡಿದ್ರಾ, ನಾನು ಹೊಸ ಫ್ರಿಡ್ಜ್ನ ತಂದಿದ್ದೀನಿ. ಇದನ್ನ ನಾನು ಸಿಟಿಯಿಂದ ತಗೊಂಡ್ಬಂದಿದ್ದೀನಿ. ಒಳಗೆ ನೋಡಿದ್ರಾ ಎಷ್ಟೊಂದು ಐಸ್ ಇದೆ. ಈ ಬಿಸಿಲು ಕಾಲದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಹಬ್ಬ, ನಿಜವಾಗ್ಲೂ ಎಷ್ಟೊಂದು ಚೆನ್ನಾಗಿದೆ. ಈ ಬಿಸಿಲು ಕಾಲದಲ್ಲಿ ತಂಪಾಗಿರುವ ನೀರು ಕುಡಿದ್ರೇನೆ ಹೋದ ಜೀವ ಮತ್ತೆ ಬರೋದು. ನಾವು ಮಡಿಕೆಯಲ್ಲಿರೋ ನೀರು ಕುಡಿದು ಸಾಕಾಗೋಯ್ತು. ಹೌದು ಚಿಚ್ಚು, ನಿನ್ನ ಫ್ರಿಡ್ಜ್ ನೋಡ್ಲಿಕ್ಕೂ ತುಂಬಾನೇ ಸುಂದರವಾಗಿದೆ. ನಮ್ಮ ಮಕ್ಕಳು ಬಿಸಿಲಿಗೆ ತಣ್ಣೀರು ಬೇಕು, ಜ್ಯೂಸ್ ಬೇಕು, ಐಸ್ ಕ್ರೀಮ್ ಬೇಕು ಅಂತಾರೆ. ಅದನ್ನೆಲ್ಲ ತಂದು ನಿನ್ ಫ್ರಿಡ್ಜ್ ಅಲ್ಲಿ ನಾವು ಕೂಡ ಇಟ್ಕೋಬಹುದಾ? ಹೌದು ಚಿಚ್ಚು, ಈ ಊರಲ್ಲಿ ಯಾರ ಮನೆಯಲ್ಲಿ ಕೂಡ ಫ್ರಿಡ್ಜ್ ಇಲ್ವಲ್ಲ. ಬಿಸಿಲಿಗೆ ಎಲ್ಲರಿಗೂ ತಂಪಾದ ನೀರು ಕುಡಿಬೇಕು ಅನ್ಸುತ್ತೆ. ಅದಕ್ಕೆ ಎಲ್ಲರ ಮನೆಯಿಂದ ಒಂದೊಂದು ಬಾಟಲ್ ನೀರು ತಂದು ನಿನ್ ಫ್ರಿಡ್ಜ್ ಅಲ್ಲಿ ಇಡ್ತೀವಿ. ಕರೆಂಟ್ ಬಿಲ್ಲು ಜಾಸ್ತಿ ಆದ್ರೂ ಕೂಡ ನಾವು ಕೊಡ್ತೀವಿ. ಚಿಚುಕಾಗೆ ಮುಖ ತಿರುಗಿಸ್ಕೊಂಡು, ಅಯ್ಯಯ್ಯೋ, ಎಲ್ಲರೂ ಬಾಟಲ್ ನೀರ್ನ ತಂದಿಡಕ್ಕೆ ನನ್ನ ಫ್ರಿಡ್ಜ್ ಏನು ಅಷ್ಟು ದೊಡ್ಡ ಬಾವಿನ? ಅದು ಮಾತ್ರನ ನನ್ನ ಮನೆಯ ವಸ್ತುಗಳನ್ನ ನಾನು ಎಲ್ಲಿ ಇಟ್ಕೊಳ್ಳೋದು? ಅವಾಗವಾಗ ನೀವು ಬಂದು ಫ್ರಿಡ್ಜ್ನ ಓಪನ್ ಮಾಡಿ ಮುಚ್ಚೋದು ಮಾಡ್ತಾ ಇದ್ರೆ ಅದ್ರೊಳಗಿರುವ ಗ್ಯಾಸು ಹೊಡೆದೋಗಲ್ವಾ? ಏನ್ ಚಿಚ್ಚು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಮ್ಮ ಮಕ್ಕಳು ಮಧ್ಯಾಹ್ನದ ಸಮಯದಲ್ಲಿ ತಣ್ಣೀರು ಕುಡಿಬೇಕು ಅಂತ ಅಳ್ತಾರೆ. ಅದಕ್ಕೇನೆ ಅವರಿಗೋಸ್ಕರನೇ ನಾವು ಕೇಳ್ತಾ ಇರೋದು. ಚಿಚು ಅವಳ ಮನ್ಸಲ್ಲಿ, ಇವರ ಕೈಯಿಂದಾನೇ ಕರೆಂಟ್ ಬಿಲ್ನ ಕಟ್ಟಿಸ್ಬೋದು. ಮೊದಲೇ ಫ್ರಿಡ್ಜ್ ಒಳಗೆ ತುಂಬಾನೇ ಜಾಗ ಇದೆ ಅಲ್ವಾ?
ಸರಿ ಸರಿ, ನೀವೆಲ್ಲರೂ ಇಷ್ಟು ದೂರ ಕೇಳೋದ್ರಿಂದ ನನ್ನ ಮನ್ಸು ಬೆಣ್ಣೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸರಿ, ಎಲ್ಲರ ಮನೆಯಿಂದ ಒಂದೊಂದು ಬಾಟ್ಲಲ್ಲಿ ನೀರನ್ನ ಮಾತ್ರ ಇಡಬೇಕು, ಅದು ಕೂಡ ಫ್ರಿಜ್ನ ನಾನೇ ಓಪನ್ ಮಾಡಿ ಕೊಡ್ಬೇಕು. ಸರಿ ಚಿಚ್ಚು, ನೀವು ಒಪ್ಕೊಂಡಿದ್ದಕ್ಕೆ ನಿನಗೆ ತುಂಬಾನೇ ಥ್ಯಾಂಕ್ಸು. ಹಾಗೆ ಪಕ್ಷಿಗಳೆಲ್ಲರೂ ಅವಳ ಫ್ರಿಜ್ಜಲ್ಲಿ ವಾಟರ್ ಬಾಟಲ್ ಇಟ್ಕೊಳ್ಳಕ್ಕೆ ಚಿಚುಕಾಗೆ ಅನುಮತಿ ಕೊಟ್ಲು. ಪ್ರತಿದಿನ ಬೆಳಗಿನೇ ಪಕ್ಷಿಗಳು ವಾಟರ್ ಬಾಟಲ್ನ ಕೊಟ್ಟು ಸಂಜೆ ಸಮಯ ಹಣ ಕೊಟ್ಟು ಅದನ್ನ ತಗೊಂಡು ಹೋಗ್ತಾ ಇದ್ರು. ಅದರಲ್ಲಿ ಬರುವ ಹಣದಲ್ಲಿ ಚಿಚುಕಾಗೆ ಕರೆಂಟ್ ಬಿಲ್ ಅನ್ನ ಕಟ್ಕೊಳ್ತಾ ಇದ್ಲು. ಜೊತೆಗೆ ಅವಳು ಕೂಡ ಐಸ್ ಕ್ರೀಮು, ಜ್ಯೂಸು ಎಲ್ಲಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಎಂಜಾಯ್ ಮಾಡ್ತಿದ್ಲು. ಆದ್ರೆ ಅವಳ ಜೀವನಗುಣ ಮಾತ್ರ ಹೋಗ್ಲೇ ಇಲ್ಲ. ಹೀಗಿರುವಾಗ ಒಂದಿನ ಪಕ್ಷಿಗಳು ಎಲ್ರು ಯಾವಾಗ್ಲೂ ನೀರು ಹಿಡಿಯುವ ಬೋರ್ವೆಲ್ ಹತ್ರ ಹೋದ್ರು. ಆದ್ರೆ ಏನೋ ಗೊತ್ತಿಲ್ಲ, ಆ ದಿನ ಬೋರ್ವೆಲ್ ಅಲ್ಲಿ ನೀರು ಬರ್ಲೇ ಇಲ್ಲ. ಏನ್ ಚೊಟ್ಟು, ಅಷ್ಟೊತ್ತಿಂದ ಹೊಡಿತಾ ಇದ್ದೀವಿ, ಒಂದು ಹನಿ ನೀರ್ ಕೂಡ ಬರ್ತಾ ಇಲ್ಲ. ದಾಹದಲ್ಲಿ ಮಕ್ಕಳು ಮನೆಯಲ್ಲಿ ಅಳ್ತಾ ಇದ್ದಾರೆ. ಇವಾಗ ಏನ್ ಮಾಡೋದು? ತುನಿ, ನನ್ ಮನೆಯಲ್ಲಿ ಕೂಡ ಕುಡಿಯಕ್ಕೆ ಒಂದು ಹನಿ ನೀರ್ ಕೂಡ ಇಲ್ಲ. ಬಿಸ್ಲಿಗೆ ಗಂಟ್ಲೆಲ್ಲ ಒಣಗ್ತಾ ಇದೆ. ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಪಂಚಾಯತಿಯಲ್ಲಿ ಇವಾಗಷ್ಟೇ ನಾನು ಫೋನ್ ಮಾಡಿ ಕೇಳಿದ್ದೀನಿ. ಮೋಟ್ರು ರಿಪೇರಿ ಅಂತೆ, ಅದಕ್ಕೇನೆ ನೀರ್ ಬಿಟ್ಟಿಲ್ಲ ಅಂತ ಹೇಳಿದ್ರು. ಹೇಗೋ ಇವತ್ತು ನೀರ್ ಬರೋದಿಲ್ಲ. ಈ ಬಿಸ್ಲಿಗೆ ನೀರಿಲ್ದೆ ನಾವು ಏನ್ ಮಾಡೋದು? ನಾಳೆ ತನಕ ನೀರ್ ಬರೋದಿಲ್ವಾ? ನಾಳೆ ತನಕ ನೀರ್ ಬರೋದಿಲ್ಲ ಅಂದ್ರೆ ಏನ್ ಮಾಡೋದು? ಬುಜ್ಜಿ ಬೇರೆ ಮನೆಯಲ್ಲಿ ದಾಹ ಆಗ್ತದೆ ಅಂತ ತುಂಬಾನೇ ಅಳ್ತಾಳೆ. ಹೇಗೂ ಚೋಟು ಮನೆಯಲ್ಲಿ ಒಂದು ಬಾಟ್ಲ್ ನೀರಿಟ್ಟಿದೀವಿ. ನಾಳೆ ನೀರು ಬರುವ ತನಕ ಅದನ್ನೇ ಕುಡಿಬೇಕು. ಹೌದೌದು, ನಾನ್ ಕೂಡ ಚಿಚ್ಚು ಮನೆಯಲ್ಲಿ 2 ಬಾಟ್ಲಲ್ಲಿ ನೀರಿಟ್ಟಿದ್ದೀನಿ. ಆ ನೀರು ಸಾಕಾಗದಿದ್ರೆ ಚಿಚ್ಚು ಜೊತೆ ಕೇಳಿದ್ರೆ ಇನ್ನು ನಮ್ಗೆ ಕೊಡ್ತಾಳೆ. ನಾವು ಗೊತ್ತಿರೋರ್ ತಾನೆ. ಸರಿ ಬನ್ನಿ, ನಾವು ಚಿಚ್ಚು ಮನೆಗೆ ಹೋಗೋಣ. ಪಕ್ಷಿಗಳು ಎಲ್ರು ಕೂಡ ಗಂಟ್ಲು ಒಣಗೋಗಿ ದಾಹದಿಂದ ಚಿಚುಕಾಗಿಯ ಮನೆಗೆ ಹೋಗ್ತಾ ಇದ್ರು. ಆವಾಗಲೇ ಚಿಚುಕಾಗಿ ಫ್ರಿಜ್ಜಿಂದ ಚಿಲ್ ವಾಟರ್ನ ತಗೊಂಡು ಗಟಗಟ ಅಂತ ಕುಡಿತಾ ಇದ್ಲು. ಪಕ್ಷಿಗಳು ಎಲ್ರು ಕೂಡ ಚಿಚ್ಚು ಮನೆಯೊಳಗಡೆ ಹೋದ ತಕ್ಷಣ, ಅರೆ, ಮಧ್ಯಾಹ್ನದ ನಂತರ ಬರ್ತೀನಿ ಅಂತ ಹೇಳಿದ್ರೆ ಇವಾಗ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಏನ್ ವಿಷಯ? ಚಿಚ್ಚು, 2 ದಿನ ಈ ಊರಲ್ಲಿ ಮೋಟರ್ ರಿಪೇರಿ ಅಂತೆ, ಅದಕ್ಕೆ ಕುಡಿಲಿಕ್ಕೆ ನೀರ್ ಬಿಡ್ಲಿಲ್ಲ. ನೀರಿಲ್ದೆ ಮಕ್ಕಳೆಲ್ಲ ಕಷ್ಟಪಡ್ತಾ ಇದ್ದಾರೆ. ಹೇಗೋ ನಿನ್ ಜೊತೆ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಬಾಟ್ಲಲ್ಲಿ ನೀರ್ ಕೊಟ್ಟ ಅಲ್ವಾ, ಅದನ್ನ ತಗೊಂಡೋಗೋಣ ಅಂತ ಬಂದು. ಸ್ವಲ್ಪ ಎಕ್ಸ್ಟ್ರಾ ನೀರಿದ್ರು ಕೊಡು. ಹೌದು ಚಿಚ್ಚು, ನನ್ ಗಂಟ್ಲೆಲ್ಲ ಒಣಗ್ತಾ ಇದೆ. ನನಗೆ ಸ್ವಲ್ಪ ಕುಡಿಯಕ್ಕೆ ನೀರ್ ಕೊಡು. ಮಕ್ಕಳು ದಾಹದಲ್ಲಿರ್ತಾರೆ, ಅವ್ರಿಗೂ ತಗೊಂಡೋಗಿ ನೀರ್ ಕೊಡ್ಬೇಕು. ಆವಾಗ ಚಿಚುಕಾಗೆ, ಏನು ನನ್ ಜೊತೆ ಕುಡಿಯಕ್ಕೆ ನೀರ್ ಕೇಳ್ತೀರಾ? ನನ್ನ ಫ್ರಿಜ್ಜಲ್ಲಿ ಇರೋದೆ 4 ಬಾಟ್ಲು ನೀರು. ಅದನ್ನ ನಿಮಗ್ ಕೊಟ್ಬಿಟ್ರೆ ಆಮೇಲೆ ನಮ್ಮ ಚಿನ್ನು ಏನ್ ಮಾಡ್ತಾನೆ? ಏನ್ ಚಿಚ್ಚು, ನೀನ್ ಯಾವಾಗ್ಲೂ ಫ್ರಿಜ್ ಒಳಗೆ 10 ಬಾಟಲ್ ನೀರು ಎಕ್ಸ್ಟ್ರಾ ಇಡ್ತೀಯಲ್ವಾ? ಇವತ್ತು ನೀರಿಲ್ದೇ ಇರೋದಿಕ್ಕೆ ತಾನೇ ನಾವೆಲ್ಲ ಬಂದ್ ಕೇಳ್ತಾ ಇದ್ದೀವಿ. ಕಷ್ಟದಲ್ಲಿ ಇರುವಾಗ ಸಹಾಯ ಮಾಡೋವ್ರೆ ನಿಜವಾದ ಗೆಳೆಯ. ನೀನ್ ಯಾಕೆ ಹೀಗ್ ಮಾಡ್ತಿದೀಯಾ? ನಿಮಗೆಲ್ಲ ನೀರ್ ಕೊಟ್ರೆ ಆಮೇಲೆ ನನ್ ಕರೆಂಟ್ ಬಿಲ್ನ ಯಾರ್ ಕಟ್ಟೋದು? ನೀವು ತಗೊಂಬಂದು ಕೊಟ್ಟಂತಹ ಬಾಟಲ್ ನೀರು ಕೂಡ ಇವಾಗ ಐಸ್ ಕಲ್ಲಾಗೋಗಿದೆ. ಅದನ್ನ ಏನು ಕಚ್ಕೊಂಡ್ ತಿಂತ ಕೂತಿರ್ತೀರಾ? ಚಿಚ್ಚು, ನೀನೇನು ಸುಳ್ಳು ಹೇಳ್ಬೇಡ. ಬೆಳಿಗ್ಗೆ ಇಟ್ಟ ನೀರು ಅಷ್ಟು ಬೇಗ ಐಸ್ ಕಟ್ಟಿಯಾಗಿ ಕರಗದೆ ಕೂತಿರುತ್ತಾ? ಬುಜ್ಜಿಗೆ ದಾಹ ಆಗ್ತಿದೆ, ದಯವಿಟ್ಟು ಕುಡಿಲಿಕ್ಕೆ ಸ್ವಲ್ಪ ನೀರ್ ಕೊಡು. ಅದಕ್ಕೆ ಚಿಚ್ಚು, ಹಬ್ಬಬ್ಬಾ, ಏನ್ ಗೋಳು ನಿಮ್ದು? ನೀವು ಇಲ್ಲಿಂದ ಹೋಗೋದಿಲ್ಲ, ಇರಿ, ನಾನೋಗ್ ನೀರ್ ತರ್ತೀನಿ. ಚಿಚುಕಾಗೆ ಒಳಗಡೆ ಹೋಗಿ ಒಂದು ಪ್ಲಾಸ್ಟಿಕ್ ಮಗ್ಗಲ್ಲಿ ನೀರನ್ನ ತಗೊಂಡ್ ಬಂದ್ಲು. ಎಲ್ರೂ ದಾಹದಿಂದ ಆ ನೀರಿಗೋಸ್ಕರ ಕಾಯ್ತಾ ಇದ್ದಾಗ ಚಿಚು ಆ ಪ್ಲಾಸ್ಟಿಕ್ ಮಗ್ಗಿಂದ ಒಂದೊಂದು ಹನಿ ನೀರನ್ನ ಎಲ್ಲರ ಕೈಯಲ್ಲೂ ಇಡ್ತಾ ಇದ್ಲು. ಆವಾಗ ಎಲ್ರೂ ಆಶ್ಚರ್ಯದಿಂದ, ಏನ್ ಚಿಚ್ಚು, ಕುಡಿಲಿಕ್ಕೆ ಕೈಯಲ್ಲಿ ಹನಿ ನೀರು ಆಗ್ತಾ ಇದೀಯಾ? ಯಾಕೆ ಕುಡಿಲಿಕ್ಕೆ ನೀನು ನಮಗೆ 1 ಗ್ಲಾಸ್ ನೀರ್ ಕೊಡಲ್ವಾ ಚಿಚ್ಚು? ಇಲ್ಲಿ ನೋಡಿ, ನನಗೆ ನಿಮಗೆ 1 ಗ್ಲಾಸ್ ನೀರ್ ಕೊಡಷ್ಟು ನನ್ನ ಕೈಯಲ್ಲಿ ನೀರೇ ಇಲ್ಲ. ಇದನ್ನ ಮಾತ್ರ ಕುಡಿದು ಹೋಗಿ. ನಿಮಗೆ ಕುಡಿಲಿಕ್ಕೆ ನೀರ್ ಬೇಕಂದ್ರೆ ನಾನು ಕೊಡುವ ನೀರ್ನ ಕುಡಿಬೇಕು, ಇಲ್ಲದಿದ್ರೆ ಹೊರಟೋಗಿ. ಹಾಗೆ ಚಿಚುಕಾಗಿ ಕೋಪದಿಂದ ಮನೆಯೊಳಗಡೆ ಹೋಗಿ ಮನೆ ಬಾಗಿಲನ್ನ ಹಾಕೊಂಡ್ಲು. ಪಕ್ಷಿಗಳು ಎಲ್ರು ಕೂಡ ಚಿಕ್ಕ ಮಕ್ಕಳಿಗೂ ಕೂಡ ಇವಳು ನೀರ್ ಕೊಡ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅವಳ ಮನೆಯಿಂದ ಹೊರಗಡೆ ಬಂದ್ರು. ಪಾಪ ಅವ್ರೆಲ್ಲರ ಕಣ್ಣಲ್ಲೂ ಕೂಡ ಕಣ್ಣೀರು ಸುರಿತಾ ಇತ್ತು. ಇದೆಲ್ಲವನ್ನು ಮನೆಯೊಳಗಡೆ ಕೂತ್ಕೊಂಡು ನೋಡ್ತಾ ಇದ್ದ ಚಿಚುಕಾಗಿಯ ಮಗ ಚಿನ್ನುಕಾಗಿಗೆ ಅವಳ ತಾಯಿ ಮಾಡಿದ ಆ ವಿಷಯ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಏನಮ್ಮ, ಯಾಕಮ್ಮ ಈ ರೀತಿ ನಡ್ಕೋತಾ ಇದ್ದೀರಾ? ನಮಗೆ ಕುಡಿಯಕ್ಕೆ ನೀರಿಗೆ ಏನಾದ್ರೂ ತೊಂದರೆ ಇದೆಯಾ? ಇಲ್ವಲ್ಲ ಅಮ್ಮ, ಮನೆಯಲ್ಲಿ ಫ್ರಿಜ್ ತುಂಬಾ ನೀರಿದೆ ಅಲ್ವಾ? ಅವ್ರು ಕೇಳಿದಾಗ ಯಾಕಮ್ಮ ಇಲ್ಲ ಅಂತ ಹೇಳ್ದೆ, ಯಾಕಮ್ಮ ಈ ರೀತಿ ಜಿಪಣಿ ಆಗಿದೀಯಾ? ಲೇ ಚಿನ್ನು, ನಿನಗೆ ಗೊತ್ತಿಲ್ಲ ಕಣೋ, 1 ದಿನ ಕೊಟ್ರೆ ಮತ್ತೆ ಬಂದೆ ಫ್ರೀಯಾಗಿ ಕೇಳ್ತಾ ಇರ್ತಾರೆ. ನಮಗೇನೆ ಕುಡಿಯಕ್ಕೆ ನೀರಿಲ್ಲ, ಹಾಗಿರುವಾಗ ಅವ್ರಿಗೆ ಹೇಗೋ ಕೊಡೋದು? ಅಮ್ಮ, ನೀನ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ನಿನ್ಗೆ ಒಂದು ವಿಚಾರ ಯೋಚನೆ ಇದೆಯಾ? ನೀನು ಬೆಂಗಳೂರಿಗೆ ಹೋದಾಗ ನನ್ನ ನೋಡ್ಕೊಂಡಿದ್ದೆ. ಅವರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ? ಆವಾಗ ಚಿಚ್ಚು,
ತುನಿ ಚೋಟು ಮಗಿತಾನೆ ನಿನ್ನ ನೋಡ್ಕೊಳ್ತಾ ಇದ್ದಿದ್ದು. ಹೌದಮ್ಮ, ನೀನು ಸಿಟಿಗೆ ಹೋದ್ಮೇಲೆ ಅವರೆಲ್ಲರೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ. ಅವರ ಮಕ್ಕಳ ಹಾಗೆ ನೋಡ್ಕೊಂಡ್ರು. ನನಗೆ ಹಸಿವಾದಾಗೆಲ್ಲ ತುನಿ ಆಂಟಿ ಅವ್ರ ಮನೆಯಿಂದ ಊಟ ತಂದು ಕೊಡ್ತಾ ಇದ್ರು. ನನಗೆ ಪ್ರತಿದಿನ ಚಾಕ್ಲೇಟ್, ಐಸ್ ಕ್ರೀಮ್ ಎಲ್ಲವನ್ನು ಫ್ರೀಯಾಗಿಯೇ ತಂದು ಕೊಡ್ತಿದ್ರು. ಬುಜ್ಜಿ ಬನ್ನು ಎಲ್ಲವೂ ನನ್ನ ಜೊತೆ ಹಂಚ್ಕೊಂಡು ತಿಂತಾ ಇದ್ರು. ಒಂದಿನ ಕೂಡ ನಾನು ನಿಮ್ನ ಮಿಸ್ ಮಾಡ್ಕೊಳ್ಳಿಲ್ಲ. ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತಾ ಇದ್ರು. ಚಿಚು ಸೈಲೆಂಟ್ ಆಗಿ ಕೇಳ್ತಾ ಇದ್ಲು. ಅವಳ ಮುಖದಲ್ಲಿ ಒಂದು ಚೇಂಜಸ್ ಇತ್ತು. ಆದ್ರೆ ನೀವು ಅವರು ಕುಡಿಲಿಕ್ಕೆ ನೀರಿಲ್ಲದೆ ಇಷ್ಟೊಂದು ಕಷ್ಟಪಡ್ತಾ ಇದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ಅವ್ರ ನೀರ್ನ ತೆಗೆದು ನೀವು ಕೆಳಗೆ ಚೆಲ್ಬಿಟ್ರಲ್ವಾ? ಅದವ್ರಿಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೆ. ನಮಗೆ ಕಷ್ಟ ಬಂದಾಗ ಅವ್ರು ನಮ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ನಿನಗೆ ಮನಸ್ಸೇ ಇಲ್ವಮ್ಮ? ನಿನ್ನ ನೋಡಿದ್ರೆ ನಂಗೆ ನಾಚಿಕೆ ಆಗುತ್ತೆ. ಚಿನ್ನು ಹೇಳಿದ ಮಾತುಗಳು ಚಿಚು ಹೃದಯದಲ್ಲಿ ಮುಳ್ಳಿಂದ ಚುಚ್ಚಿದ ಹಾಗೆ ಇತ್ತು. ಅವಳಿಗೆ ಅವಳ ಗೆಳತಿಯರ ನೆನಪಾಯಿತು. ಚಿಚುಕಾಗಿ ಊರಿಗೆ ಹೋದಾಗ ಗೆಳತಿಯರು ಎಲ್ರೂ ಸೇರಿ ಚಿನ್ನನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅನ್ನೋದು ಅವಳಿಗೆ ನೆನಪಿಗೆ ಬಂತು. ಆ ನೆನಪು ಬಂದ ತಕ್ಷಣ ಅವಳು ಮಾಡಿದು ಎಷ್ಟು ದೊಡ್ಡ ತಪ್ಪು ಅಂತ ಅವಳು ಅರ್ಥ ಮಾಡ್ಕೊಂಡ್ಲು. ಆವಾಗ ಚಿಚು ಚಿನ್ನು ಹತ್ರ, ಲೇ ಚಿನ್ನು, ನೀನ್ ಹೇಳಿದ್ದು ನಿಜನೇ ಕಣೋ. ನಾನು ನನ್ನ ಜಿಪುಣತನದಿಂದ ಮನುಷ್ಯತ್ವನ ಮರೆತು ಬಿಟ್ಟೆ. ನನಗೆ ಕರೆಂಟ್ ಬಿಲ್ ಬಿಟ್ರೆ ಅವರ ಪ್ರೀತಿ ಕಣ್ಣಿಗೆ ಕಾಣ್ತಾನೆ ಇರಲಿಲ್ಲ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸೋ. ಅಮ್ಮ, ಫ್ರಿಜ್ಜಲ್ಲಿ ಅಷ್ಟು ನೀರಿದೆ ಅಲ್ವಮ್ಮ? ನೀವು ಅವ್ರ ನೀರ್ನ ತಗೊಂಡೋಗಿ ಅವರಿಗೆ ಕೊಟ್ಬಿಟ್ಟು ಅವ್ರ ಜೊತೆ ಕ್ಷಮೆ ಕೇಳಿ ಹೊರಡಿ ಅಮ್ಮ. ಸರಿ ಕಣೋ, ನಾನೇ ಹೋಗ್ತೀನಿ. ನಾನು ಮಾಡಿದ ತಪ್ಪನ್ನು ನಾನೇ ತಿದ್ಕೋತೀನಿ. ಚಿಚು ಅವಳ ಫ್ರಿಜ್ ಅನ್ನ ಓಪನ್ ಮಾಡಿ ಅದರೊಳಗಡೆ ಇದ್ದ ಎಲ್ಲ ವಾಟರ್ ಬಾಟಲ್ಸ್ ನ ತಗೊಂಡು ಟುನಿ ಮನೆಗೆ ಬೇಗ ಹೋದ್ಲು. ಟುನಿಯ ಮನೆಯಲ್ಲಿ ಟುನಿ, ಚೋಟು, ಮಹಿಹದ್ದು, ಬನ್ನು, ಬುಜ್ಜಿ ಎಲ್ರು ಕೂಡ ಕೂತ್ಕೊಂಡಿದ್ರು. ಆವಾಗ್ಲೇ ಚಿಚುಕಾಗೆ ವಾಟರ್ ಬಾಟಲ್ ಸಮೇತ ಅವ್ರ ಮನೆಯೊಳಗಡೆ ಹೋದ್ಲು. ತುನಿ, ತಗೊಳ್ಳಿ ತುನಿ, ನಿಮ್ಮ ನೀರು. ಮಗಿಯವರೇ ಬಂದು ಕುಡೀರಿ. ನನ್ನ ಕ್ಷಮಿಸಿ ಮಕ್ಳೇ, ನೀವು ಬಂದು ಮೊದಲು ನೀರು ಕುಡೀರಿ. ಟುನಿ ಆಶ್ಚರ್ಯದಿಂದ, ಏನ್ ಚಿಚ್ಚು, ಇವಾಗ್ಲೇ ತಾನೇ ಒಂದು ಹನಿ ನೀರು ಕೂಡ ಇಲ್ಲ ಅಂತ ನೀನು ಹೇಳಿದ್ದು. ಪುನಃ ಈಗ ಇಷ್ಟು ಬಾಟಲ್ ತಂದು ಕೊಟ್ಟಿದೀಯಾ? ಏನಾಯ್ತು ನಿನ್ಗೆ? ಆವಾಗ ಚಿಚು ಅಳುತ್ತಾ, ತುನಿ, ನನ್ನನ್ನು ಕ್ಷಮಿಸಿ. ನನ್ನ ಜಿಪುಣತನ ನನ್ನನ್ನು ಹುಚ್ಚಿಯ ರೀತಿ ಮಾಡ್ಬಿಟ್ಟಿದೆ. ಇಷ್ಟು ದಿನ ಜಿಪುಣತನ ಪಟ್ಟು ಹಣದ ಬಗ್ಗೆ ಆಲೋಚನೆ ಮಾಡದ್ನೇ ಹೊರತು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ. ನಮ್ಮ ಚಿನ್ನು ಹೇಳ್ದ, ನಾನು ಸಿಟಿಗೆ ಹೋಗಿದ್ದಾಗ ಅವನ್ನ ನೀವೇ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ. ಇವಾಗ ನಾನು ನಿಮ್ಮ ಮಕ್ಕಳಿಗೆ ನೀರ್ ಕೊಡೋದಿಲ್ವಾ? ನನ್ನನ್ನು ಕ್ಷಮಿಸಿ ಮಕ್ಕಳೇ, ಬಂದು ಮೊದ್ಲು ನೀರ್ ಕುಡೀರಿ ಬನ್ನಿ. ಚಿಚ್ಚು, ಅಳ್ಬೇಡ ಚಿಚ್ಚು. ನೀನ್ ಮಾಡಿದ ತಪ್ಪುನ ನೀನ್ ಅರ್ತ್ಕೊಂಡೆ ಅಲ್ವಾ? ಒಬ್ರಿಗೊಬ್ರು ಸಹಾಯ ಮಾಡದೆ ನಾವು ಮಾಡುವ ದೊಡ್ಡ ಧರ್ಮ. ಹೌದು ಚಿಚ್ಚು, ಜಿಪುಣತನ ವ್ಯಾಪಾರಕ್ಕೆ ಬರೋದಿಲ್ಲ. ಅದೇ ಇವಾಗ ಮಕ್ಕಳಿಗೋಸ್ಕರ ಇಷ್ಟೊಂದು ನೀರ್ ತಂದಿದ್ಯಲ್ವಾ? ಮೊದ್ಲು ಮಕ್ಕಳಿಗೆ ಕುಡಿಯಕ್ಕೆ ನೀರ್ ಕೊಡು. ಮಕ್ಕಳು ಮೊದ್ಲೇ ತುಂಬಾ ದಾಹದಿಂದ ಕಾಯ್ತಾ ಇದ್ದಾರೆ. ಬುಜ್ಜಿ, ಬನ್ನಿ ಮಕ್ಳೇ. ಇನ್ನು ನಿಮ್ಗೆ ಕುಡಿಯಕ್ಕೆ ನೀರ್ ಬೇಕಂದ್ರೆ ಯಾವಾಗ ಬೇಕಾದ್ರೂ ಬಂದು ನನ್ ಫ್ರಿಜ್ ಇಂದ ತೆಗೆದು ಕುಡಿಬಹುದು. ಚಿಚ್ಚು ಅತ್ತೆ, ಈ ನೀರು ಕುಡಿಯಕ್ಕೆ ತುಂಬಾ ತಂಪಾಗಿದೆ. ಹೋದ ಜೀವ ಮತ್ತೆ ಬಂದಿದೆ. ಹೌದು ಅತ್ತೆ, ನಿಮಗೆ ತುಂಬಾ ಥ್ಯಾಂಕ್ಸ್. ಎಲ್ರೂ ಚಿಚುಕಾಗೆ ತಗೊಂಡ್ ಬಂದ ಆ ನೀರನ್ನ ಕುಡಿದು ಅವರ ದಾಹವನ್ನ ತೀರಿಸ್ಕೊಂಡ್ರು. ಆ ದಿನ ಚಿಚುಕಾಗೆ ಸುಮಾರು ಹೊತ್ತು ತನ್ನ ಗೆಳತಿಯ ಜೊತೆ ಮಾತಾಡ್ತಾ ಇದ್ಲು. ತನ್ನ ತಾಯಿ ಹತ್ತಿರ ಬಂದಿರುವ ಬದಲಾವಣೆನ ನೋಡಿ ಚಿನ್ನು ತುಂಬಾನೇ ಸಂತೋಷಪಟ್ಟ. ಹಾಗೆ ಆ ದಿನದಿಂದ ಚಿಚುಕಾಗೆ ಅವಳ ಜಿಪುಣತನ ಎಲ್ಲಾನು ಬಿಟ್ಟು ತನ್ನ ಗೆಳತಿಯರ ಜೊತೆ ಯಾವಾಗ್ಲೂ ತರ ತುಂಬಾ ಸಂತೋಷವಾಗಿ ಅವಳ ಜೀವನಾನ ಬಾಳ್ತಾ ಇದ್ಲು.